ನೋಡು ಮಗ್ನೆ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋಬೇಕು ನೀನು, ಸರಿನಾ? ಇದು ಹಳ್ಳಿ ಕಣಪ್ಪ. ಈ ಹಳ್ಳಿಯಲ್ಲಿ ನೀನು ಮಮ್ಮಿ ಅದು ಇದು ಅಂತ ಕರೆಯಂಗಿಲ್ಲ. ನಿನ್ನ ಒಂದು 2 ದಿನ ನಾನು ಬೇರೆಯವ್ರ ಮನೇಲಿ ಬಿಡ್ತೀನಿ, ಸರಿನಾ? ನೀನು ಅರ್ಥ ಮಾಡ್ಕೋತೀಯಲ್ವಾ ಅಮ್ಮನ್ನ? ಈ ಪುಟ್ಟು ನನ್ನ ಮಗು ಅರ್ಥ ಮಾಡ್ಕೊಂಡೇ ಮಾಡ್ಕೊತಾನೆ ನನ್ನ, ಅಲ್ವಾ? ಎಸ್ ಮಮ್ಮಿ. ನೋಡು, ನಾನು ನಿನ್ಗೆ ಎದುರಿಗೆ ಸಿಕ್ಕಿದ್ರು ನಾನು ಮಮ್ಮಿ ಅಂತ ಕರಿಬಾರ್ದು, ಓಕೆನಾ? ಆಂಟಿ 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 ಅಂತಾನೇ ನೀನು ಕರಿಬೇಕು ನನ್ನ, ಸರಿನಾ? ನಾನು ನಿನಗೆ ಹೇಳ ತನಕನೂ ಮಮ್ಮಿ ಅಂತ ಕರಿ ಅಂತ ನಾನೇ ಹೇಳ ತನಕನೂ ನೀನಂತೂ ನನ್ನ ಮಮ್ಮಿ ಅಂತ ಕರಿಬಾರ್ದು. ಪ್ಲೀಸ್ ಮಗನೇ, ನನಗೋಸ್ಕರ ಇದೊಂದು ಮಾಡ್ತೀಯ ಅಲ್ವಾ ಮಗನೇ? ಓಕೆ ಮಮ್ಮಿ, ಆಯ್ತು. ಮತ್ತೆ ಮಮ್ಮಿ ಅಂತ ಕರಿತೀಯ, ಆಂಟಿ ಅಂತ ಕರಿ ಮಗನೇ. ಜಾಸ್ತಿ ದಿನ ಇಲ್ಲ ಕಣಪ್ಪ, ಒಂದು 10-15 ದಿನ ಹೆಂಗ ಇರು, ಸರಿನಾ? ಇಲ್ಲೆಲ್ಲ ಕೋಳಿ ಮರಿ, ಆಮೇಲೆ ನಾಯಿ ಮರಿ, ಬೆಕ್ಕಿನ ಮರಿಗಳು ಎಲ್ಲ ಇರ್ತವೆ. ನೀನು ಚೆನ್ನಾಗಿ ಆಟ ಆಡಬೇಕು, ಪ್ಲೇ ಗ್ರೌಂಡ್ ಥರ ಆಟ ಆಡ್ಕ, ಸರಿನಾ? ಈ ಹಳ್ಳಿನ ಪ್ಲೇ ಗ್ರೌಂಡ್ ಅನ್ಕೊಂಡು ಊರೆಲ್ಲ ಆಟ ಆಡ್ಕ. ನಾನಿನ್ನ ಒಂದು ಆಂಟಿ ಮನೇಲಿ ಇರಿಸ್ತೀನಿ, ಆ ಆಂಟಿ ನಿನ್ನ ಬಹಳ ಚೆನ್ನಾಗಿ ನೋಡ್ಕೊಂತಾರೆ, ಸರಿನಾ? ಸರಿ ಮಮ್ಮಿ, ಆಯ್ತು. ನನ್ನ ಮುದ್ದು ಬಂಗಾರ, ನೋಡು, ಯಾರ ಮುಂದೆ ನನ್ನ ಮಮ್ಮಿ ಅಂತ ಕರಿಬಾರ್ದು, ಸರಿನಾ? ಆಯ್ತು ಆಂಟಿ. ಅಲ್ಲಲ್ಲೇ ಬಂಗಾರ, ಚೆನ್ನಾಗಿ ಅರ್ಥ ಮಾಡ್ಕೊಂತೀಯ ನೀನಂತೂ. ಸರಿ ಬಾ, ಇವಾಗ ನಾನು ನಿನ್ನ ಒಂದು ಆಂಟಿ ಮನೆಗೆ ಬಿಡ್ತೀನಿ, ಸರಿನಾ? ಅವ್ರ ಜೊತೆ ಖುಷಿಯಾಗಿ ಆಟ ಆಡ್ಕೊಂಡು ಒಂದು 15 ದಿನ ಇರು, ಆಮೇಲೆ ನಿನ್ನ ವಾಪಸ್ ಸಿಂಗಾಪುರಕ್ಕೆ ಹಂಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಓಕೆ ಮಮ್ಮಿ, ಆಯ್ತು. ಮಮ್ಮಿ, ಈ ಹಳ್ಳಿ ನಂಗೆ ತುಂಬಾ ಇಷ್ಟ ಆಯ್ತು. ನೋಡು, ಎಷ್ಟು ಎಲ್ಲ ಪಕ್ಷಿಗಳೆಲ್ಲ ಹೆಂಗೆ ಚೀ 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 ಅಂತವೆ ಮಮ್ಮಿ, ಬರ್ಡ್ಸ್. ಹೂ ಮಗ್ನಿ, ಇನ್ನು ಒಳಗಡೆ ಹೋದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹಸು ಪಾಪ, ಆಮೇಲೆ ಎತ್ತು, ಎಮ್ಮೆ, ಕೋಳಿ, ಕುರಿ ಎಲ್ಲ ಇರ್ತವೆ, ಓಕೆನಾ? ಓಕೆ ಮಮ್ಮಿ, ಥ್ಯಾಂಕ್ ಯು ಮಮ್ಮಿ, ಲವ್ ಯು ಮಮ್ಮಿ. ಅಯ್ಯೋ ನನ್ನ ಮುದ್ದು ಮಗ. ಸರಿ ಸರಿ, ಬಾ ಹೋಗೋಣ ಬಾ. ಓಕೆ. ಜಯಮಕ್ಕ, ಜಯಮಕ್ಕ, ಜಯಮಕ್ಕ. ಹೋ ಪುಟ್ಟಿಗೆ, ಅಯ್ಯೋ ಬಾ ಬಾ ಬಾ. ಅಲ್ಲ, ಮನೆಗೆ ಬಂದಾಗಿಂದ ಹೇಳ್ತಾನೆ ಇವನಿ ಒಂದ್ಕಿತ ಬಾಮಯ್ಯ ಮಂತಕ್ಕೆ, ಬಾಮಯ್ಯ ಅಂತಂದ್ರೆ ನೀನ್ ಬರಂಗೇನಿಯ ಕಾಣೆ. ಹೋಗತ್ತಾಗೆ, ಇವತ್ತು ನಮ್ಮ ಮನೆ ದಾರಿ ಸಿಕ್ಬಿಡ್ತಲ್ಲ ನಿಂಗೆ, ಅದೇ ನೀ ನನಗೆ ಖುಷಿ ವಿಚಾರ ಅಂತಂದ್ರೆ ಬಾ ಬಾ. ಎಲ್ಲಿ ನೀವು ಅಮ್ಮ ಪೊದ್ದಿ ಬರ್ಲಿಲ್ವೇನು? ಅಯ್ಯೋ ಮೊನ್ನೆ ರವೆ ಉಂಡೆ ಎಲ್ಲ ಮಾಡಿದ್ದೆ, ರವೆ ಉಂಡೆ ಹಂಗೇನೆ ನೀ ಚೊಕ್ಲಿ ಎಲ್ಲನೂ ಕರ್ಕಬಾರೆ ಅಂತ ಹೇಳಿದ್ರೆ ಕಳಿಸ್ತೀನಿ ಹೇಳು, ನಾನೇನು ಬರೋಕ್ಕಾಗಿಲ್ಲ, ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಲೂ ಇಲ್ಲ, ಏನೂ ಇಲ್ಲ. ಇವಾಗ ಬಂದ, ಬಾ ಬಾ. ಯಾವ್ದೇ ಈ ಮಗ, ಯಾರ್ದೇ? ಏನ್ ಸಂದಕವನಲ್ಲಿ ಪಾರಿನ್ ಬೇಬಿ ಇದ್ದಂಗವನೇ, ಎಂತ ಸಂದಕವನೇ. ಅಯ್ಯೋ ಅಕ್ಕ, ನನ್ಗೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಹೇಳಮ್ಮಿ, ಏನ್ ಸಹಾಯ ಅಂತ ಹೇಳ್ಬಿಟ್ಟು, ಅದು ನನ್ನಿಂದ ಪೊದ್ದಿರ್ಬೇಕಾದ್ರೆ ನನ್ನಿಂದ ಸಹಾಯ ಕೇಳ್ತಿದ್ಯಾ ಅಂದ್ರೆ ನನಗಂತೂ ಆಶ್ಚರ್ಯ ಆಯ್ತೈತೆ. ಏನ್ ಲಗೇಜ್ ಗೀಸ್ ಎಲ್ಲ ಇಟ್ಕೊಬಿಟ್ಟು ಬಂದ್ಬಿಟ್ಟಿದ್ಯಾ? ಎಲ್ಲೋಗಿದ್ದೆ? ಎಲ್ಲನ ಹೊರಗಡೆ ಹೋಗಿದ್ದು? ಅದು ಏನಿಲ್ಲ, ಹೋಗಿದ್ದೆ ಹೊರಗಡೆ. ಅದೇನು ಅಂತ ಹೇಳಿದ್ರೆ ಜಯಮಕ್ಕ, ಒಂದು ಸ್ವಲ್ಪ ದಿನ, ಒಂದು 15ರಿಂದ 20 ದಿನ ಈ ಮಗುನ ನಿಮ್ಮ ಮನೇಲಿ ಇಟ್ಕೋಬೇಕು ಪ್ಲೀಸ್, ಇಲ್ಲ ಅಂತ ಅನ್ಬೇಡಿ. ಒಲ್ಲೊಲ್ಲೊಲ್ಲೆ ಬಂಗಾರಿ, ಎಂತ ಮುದ್ದಗವನೇ ಮಗ ಮಾತ್ರ. ಅಮ್ಮಿ, ಇರಿಸ್ಕೊಳಕಿಲ್ಲ ಅಂತೀನಿ, ನೀನು ಹೇಳೋದೆಚ್ಚ, ನಾನು ಇರಿಸ್ಕೊಳ್ಳೋದೆಚ್ಚ ಹೇಳು. ಆದ್ರೆ ನಿಮ್ಮನೆಗೆ ಯಾಕೆ ಕರ್ಕೊಂಡೋಯ್ತಿಲ್ಲ ನೀನು ಅಂತ? ಆಂಟಿ, ನಾನು ನಿಮ್ಮ ಮನೇಲೇ ಇರ್ತೀನಿ, ನಿಮ್ಮ ಜೊತೆನೇ ಇರ್ತೀನಿ. ಒಗಳು ಏನ್ ಮಾತಾಡ್ತೀಯಲ್ಲೋ ಚಿನ್ನಮ್ಮ? ಅಲ್ಲಲ್ಲೇ, ಅಯ್ಯೋ ಏಸು ವರ್ಷಗಳಾಯ್ತು ಚಿಕ್ಕ ಮಕ್ಕಳನ್ನೆಲ್ಲ ನೋಡ್ಬಿಟ್ಟು ಕಣಪ್ಪ. ಮುದ್ದು ಬಂಗಾರಿ, ಆಯ್ತು ಕಣಪ್ಪ, ಆಯ್ತು, ಇಲ್ಲೇ ಇರು. ಸರಿನೇ, ನನಗೂ ಬೇಜಾರಾಯ್ತದೆ ಒಬ್ಳೆ ನೀನಿಯಾ. ಅಯ್ಯೋ, ಯಾರನ್ನೋ ಒಬ್ರು ಜೊತೆಯಾಗಿದ್ರೆ ಅದೊಂಥರ ಖುಷಿ ನೀನಿಯ ಬ್ಯಾರೆ. ಆಯ್ತು ಆಯ್ತು ಹೇಳಪ್ಪ, ನನ್ನ ಜೊತೆ ನೀನಿಯಾ ಇರು ನೀನು ಮುದ್ದು. ಯಾರಮ್ಮಿ, ಯಾರಿ ಹುಡುಗ ಎಂತ ಮುದ್ದಾಗವನಲ್ಲೇ? ಯಾರಿ ಮಗ? ಅದು ನನ್ನ ಫ್ರೆಂಡ್ ಮಗ. ಅವಳು ಸಿಂಗಾಪುರ್ಗೆ ಹೋದ್ಲು, ಬರಕ್ಕೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 15-20 ದಿನ ಆಗುತ್ತೆ, ಬರ್ತೀನಿ ಅಂತ ಹೇಳಿದ್ಲು. ಅದು ನಮ್ಮ ಮನೇಲಿ ಇರಿಸ್ಕೋಬೋದಿತ್ತು ನಾನು ಇವನ್ನ, ಆದರೆ ಗೊತ್ತಿಲ್ದಿರೋದು ಏನೈತೆ ನಿಮಗೆ, ಮನೆಯಲ್ಲಿ ಇರಿಸ್ಕೊಬಿಟ್ರೆ ಸುಮ್ಮನೆ ಅಲ್ಲಿ ನಮ್ಮ ಅಜ್ಜಿ, ಆಮೇಲೆ ನಮ್ಮ ಅತ್ತೆ, ನಮ್ಮ ಮಾವ ಬೇರೆ ಬಂದ್ಬಿಟ್ಟು ನಮ್ಮ ಅತ್ತೆ ಮಗ, ಅವನ್ನೆಲ್ಲನೂ ಸುಮ್ಮನೆ ಹಿಂಸೆ ಕೊಟ್ಬಿಡ್ತಾರೆ ಇವನಿಗೆ. ಅದಕ್ಕೆ ನಿಮ್ಮ ಜೊತೆ ಇರ್ಸೋಣ ಅಂತ ಕರ್ಕೊಂಡು ಬಂದಿದ್ದು. ಸುಮ್ಮನೆ ಕೇಳಿದ್ದನ್ನೇ ಕೇಳ್ತೈತೆ. ನಮ್ಮ ಅಜ್ಜಿ ಕತೆ ನಿಮಗೂ ಗೊತ್ತಲ್ವಾ, ನೀನೇನು ಕರ್ಕೊಂಡು ಬಂದೆ ಇವನ್ನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ತೆಗೆದುಬಿಡ್ತಾರೆ. ಅದಕ್ಕೇನೆ ಸುಮ್ಮನೆ ಯಾಕೆ ನಮ್ಮನೆ ಕರ್ಕೊಂಡು ಹೋಗೋದು, ನಿಮ್ಮನೆಗೆ ಇರಿಸ್ಬಿಟ್ರೆ ಹೆಂಗೋ ಇಲ್ಲೇ ಚೆನ್ನಾಗಿರ್ತಾನಲ್ಲ ಅಂತ ನನ್ನ ಆಸೆ. ಅಯ್ಯೋ ಅಮ್ಮಿ, ಇಲ್ಲ ಅಂತ ಹೇಳ್ತೀನಿ ನಮ್ಮಿ, ಬಂಗಾರ ನೋಡ್ಕೊಂಡಂಗೆ ನೋಡ್ಕೊತೀನಿ ಹೇಳು. ನಿಮ್ಮ ಅಮ್ಮನಂಗೆ ಯಾವ ಪಾಟಿ ಸಹಾಯ ಮಾಡೋಳೇನು? 1 ಸಹಾಯನ 2 ಸಹಾಯನ? ನಿಮ್ಮ ಅಮ್ಮನ ಋಣ ತೀರ್ಸ್ಕೊಳಕ್ಕೆ ಇದೊಂದು ಅವಕಾಶ ನನಗಂತೂ. ಮಗ ಅಷ್ಟೇ ಮುದ್ದಾಗೈತೆ, ಚಿಲ್ಟಾರಿ. ನಾನು ನೋಡ್ಕೊತೀನಿ ಬಿಡಮ್ಮಿ, ಬಾ ಕೂತ್ಕ ಬಾ, ಉಣ್ಕೊಂಡು ಹೋಗಿವಂತೆ. ನೀನು ಯಾಕೆ ಏನು ಯೋಚನೆ ಮಾಡಬೇಡ, ನಾನು ನೋಡ್ಕೊತೀನಿ.
ಆಮೇಲೆ ನಾನೇ ಕರ್ಕೊಂಡು ಬಂದ್ಬಿಟ್ಟೆ ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ ನಮ್ಮ ಮನೇಲಿ. ಸುಮ್ಮನೆ ನಮ್ಮ ಮನೆಗೆ ಕರ್ಕೊ ಬರೋದಲ್ವಾ ಅದು ಇದು ಅಂತ ಮಾತುಗಳು ಬರ್ತವೆ, ಸುಮ್ಮನೆ ಚೆನ್ನಾಗಿರಲ್ಲ. ಅದಕ್ಕೇನೆ ಇಲ್ಲಿ ಕರ್ಕೊಂಡು ಬಂದ್ಬಿಡ್ತಿರೋದು. ನೋಡಿ ಇರೋದನ್ನ ಹೇಳ್ತಾ ಇದ್ದೀನಿ, ತುಂಬ ತರಲೆ, ತುಂಬ ತುಂಟ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿನಾ. ನಾನು ಸ್ವಲ್ಪ ಹೇಳ್ತೀನಿ ಅವನಿಗೆ, ಅಡ್ಜಸ್ಟ್ ಮಾಡ್ಕೊತಾನೆ ಅವನು. ನಿಮಗೂ ಹೇಳ್ತೀನಿ ಸ್ವಲ್ಪ ಅಷ್ಟೇ. ಇವಂದು ಏನಾಗುತ್ತೋ 15-20 ದಿನದ ಖರ್ಚು ವೆಚ್ಚ ಎಲ್ಲ ನಾನೇ ಕೊಡ್ತೀನಿ. ಅಂದರೆ ನಾನು ಕೊಡ್ತಿಲ್ಲ, ನನ್ನ ಫ್ರೆಂಡೇನೇ ಕೊಟ್ಟಿದ್ದಾಳೆ, ಅದನ್ನೇ ನಿಮಗೆ ಕೊಡ್ತೀನಿ. ದಯವಿಟ್ಟು ನೋಡ್ಕೊಳ್ಳಿ. ಮೀ ತೆಗಿ. ಓ ದುಡ್ಡು ಕೊಡ್ತಾಳ ದುಡ್ಡ ಏನೋ ಮೊಗಿ ನೋಡ್ಕೊಳಕ್ಕೂ ದುಡ್ಡು ಇಸ್ಕೊಬಿಟ್ಟು ನೋಡ್ಕೋಬೇಕೆ ಮೊಗಿನ? ಬಂಗಾರ ಇದ್ದಂಗೆ ಐತೆ ಮಗ. ಇದನ್ನ ನೋಡ್ಕೊಳಕ್ಕೆ ಕಾಸು ಇಸ್ಕೊತಾರಂತ ಕಾಸು. ಹೋಗಮ್ಮಿ ಸುಮ್ಕೆನೆಯ ನಾನು ನೋಡ್ಕೊತೀನಿ. ನಮ್ಮನೆಗೆ ಇತ್ತ ನೀನು ಏನೇನು ಯೋಚನೆ ಮಾಡಬೇಡ. ನಿಮ್ದಾಗ ಏನೇನೋ ಪ್ರಾಬ್ಲಮ್ ಬಂದಲ್ಲ ಅದನ್ನೆಲ್ಲ ಸೊರು ಮಾಡ್ಕ ಸರಿನೇ. ನಾನು ಅಲ್ಲಿ ಗಂಟನೂ ಇವ್ನು ಬಂಗಾರನ ನಾನು ನೋಡ್ಕೊತೀನಿ. ಬಂಗಾರ ಎಲ್ಲ ಸ್ಟಾರ್ಟಿಂಗ್ ಹಂಗೇನೇನೆ ಬಂಗಾರ ಬಂಗಾರ ಅಂತ ತಿರ್ಸ್ಕೊಂಡು ಆಮೇಲೆ 2 ದಿನಕ್ಕೆ ಲಬ 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 ಅಂತ ಪಡ್ಕೊಂಡು ಕಳಿಸ್ಬಿಡ್ತಾರೆ. ಒಪ್ಪೋ ಏನಪ್ಪ ನಿನ್ನ ಹೆಸ್ರು ಏನಪ್ಪ? ವಿಹಾನ್. ಒಳವಿಯಾನ್ ಏನೇನು ಹೆಸರು ಇಕ್ಕಬತ್ತಿರಲ್ಲ ನೀವು. ನಮ್ಗೆ ಎಲ್ಲ ಕಾರ್ಯಕ್ಕೆ ಬರಕಿಲ್ಲ ಹೆಸರುಗಳೆಲ್ಲನೂ. ರಂಗಪ್ಪ ಆಮೇಲೆ ಅಲ್ಬೇಲಪ್ಪ ಅದು ಇದು ಅಂತ ಹೇಳ್ಬಿಟ್ಟು ಚನ್ಗಪ್ಪ ಅದು ಇದು ಅಂತ ಇಕ್ಕಳೋರ್ ಬದಲು ಎಂತೆಂತ ಹೆಸರುಗಳು ಮಡಿಕತ್ತಿರೋ ಏನೋ ಗೊತ್ತಾಗಕ್ಕಿಲ್ಲ. ಇನ್ನು ಕಾಲದ ಹೆಸರುಗಳೆಲ್ಲ ನಮ್ಮ ಬಾಯಿಗೆ ಬರಕಿಲ್ಲ ಬಿಡು. ಬಾಪ ಬಾ, ನಿಂಗೆ ಏನಾರ ತಿನ್ನಕ ಕೊಡ್ತೀನಿ ಬಾಪ. ತಿನ್ನಿವಂತೆ ತಿನ್ಕೊಂಡು ಕುಂತ್ಕೊಳ್ಳಿವಂತೆ ಬಾ. ಆಯ್ತು. ಏ ಕುಂತ್ಕೊಬರ್ರಿ ಒಳಗಡೆ, ಹಿಂಗೆ ನಿಂತ್ಕೊಂಡಿರಲ್ಲ ಬರ್ರಿ. ಬಾಮಿ ಕುಂತ್ಕ ಬಾ. ಕಾಪಿ ಗಿಪಿ ಇಕ್ತೀನಿ ಕುಡ್ಕೊಂಡು ನಾನು ಹೋಗಿವಂತೆ. ಅಯ್ಯೋ ನಮ್ಮನೆಯ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಮಡಗಿವ್ನಿ, ಈಗ ಎಲ್ಲನೂ ಒದಿಸ್ಬಿಟ್ಟಿವ್ನಿ. ಬಾ ಕುಂತ್ಕ ಬಾ ಇಲ್ಲಿ. ಆಂಟಿ ಮನೆ ನಂಗೆ ತುಂಬಾ ಇಷ್ಟ ಆಯ್ತು ಆಂಟಿ, ನಾನು ಇಲ್ಲೇ ಇರ್ತೀನಿ. ಬುದ್ಧಿವಂತದ್ರಾಗ ಬುದ್ಧಿವಂತ, ಅತಿ ಬುದ್ಧಿವಂತ ನೀನಂತೂ. ನಾನು ಹೋಗು ಕೂತ್ಕೊ ಹೋಗು, ಅಲ್ಲೆಲ್ಲ ಆಟ ಆಡ್ಕೊ ಹೋಗು. ಇಲ್ಲೇನು ತಲೆ ಕೆಡಿಸ್ಕೊಬೇಡ ಸರಿನಾ. ಇಲ್ಲಿ ನಾಯಿ ಮರಿ ಅದು ಇದು ಎಲ್ಲ ಇರ್ತವೆ, ಆಟ ಆಡ್ಕೊ ಹೋಗು. ಸರಿ ಆಂಟಿ. ತಗಪುಟಿ ತಗ, ಕಾಫಿ ಕುಡಿ ತಗ. ಅಕ್ಕ ಇದೊಂದೇ ಒಂದು ಈ ಥರ ಹೆಂಗೆ ಬಂದು ಬಿಟ್ಬಿಟ್ಲಲ್ಲ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬಿಡಕ್ಕ. ಚೇ ಇಲ್ಲ 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 ಸುಮ್ಕಿರಮಿ. ನೀನು ಒಳ್ಳೆ ಸಂದ ಕೇಳ್ತೀನ ಅಂತ ನಿನ್ನ ಮನೆಯಾಗಿ ನೀ ಏನು ಮಾಡಲಿ ನೋಡ್ಕೊತೀನಿ ಬಿಡು. ನೋಡಿ ಬ್ಯಾಗಲ್ಲೇನೇ ಬಟ್ಟೆ ಗಿಟ್ಟೆ ಎಲ್ಲ ಇಟ್ಟಿದ್ದೀನಿ ಸರಿನಾ. ಅವ್ನ ಬಟ್ಟೆ ಅವ್ನ ಆಟ ಆಡೋ ಸಾಮಾನು ಎಲ್ಲ ತುಂಬ್ಕೊಂಡು ಬಂದಿದ್ದೀನಿ, ಎಲ್ಲ ಅದರಲ್ಲೇ ಬ್ಯಾಗಲ್ಲೇ ಅವೆ. ಆಟ ಆಡಿಸ್ಕೊಂಡು ನೋಡ್ಕೊಳ್ಳಿ. ಆಯ್ತು ಹೇಳಮ್ಮ ಪುಟ್ಟಿ, ಆಯ್ತು ನೋಡ್ಕೊತೀನಿ. ಅದ್ರಾಗ ಇನ್ನೇನೈತೆ. ಮತ್ತೆ ನೀನು ಮತ್ತೆ ಸಿಂಗಾಪುರ್ಗೆ ಹೋಗೋದು ಯಾವಾಗ? ಮದುವೆ ಯಾವಾಗವ ನೀನು? ಯಾಕವ 30-31 ವರ್ಷ ಆದ್ರೂ ಮದುವೆ ಮಾಡ್ಕೊಂಡಿದ್ದಂಗೆ ಆ ಹುಡುಗನ ಚೀನಾದವ್ರು ಕರ್ಕೊಂಬಂದಿದ್ಯಲ್ಲ ಅವನ ಹತ್ರನೇ ತಾಳಿ ಕಟ್ಟಿಸ್ಕೊಬಿಟ್ಟನ ಇರಲ್ಲ ನೀನಂತೂ. ಸುಮ್ಕಿನಿಯ ಅದು ಇದು ಅಂತ ವರ್ಷಗಳು ಈ ವರ್ಷ ಆದ್ರೂ ಎಲ್ಲ 23-24 ಹುಡುಗಿಯರು ಮದುವೆ ಮಾಡ್ಕೊತಾರೆ. ನೀನು ನೋಡು 30-31 ಆದ್ರೂ ಮದುವೆ ಮಾಡ್ಕೊಂಡಿದ್ದಂಗೆ. ಜನ ಏನು ಅನ್ಕೊಳಕ್ಕಿಲ್ಲ. ನಿಮ್ಮ ಅಮ್ಮ ಅದೇ ಕೊರತನೆ ಕಣಮ್ಮ ನಿಮ್ಮ ಅಮ್ಮಂಗೆ. ಅಯ್ಯೋ ನೋಡು ನನ್ನ ಮಗಳು ಮದುವೆ ಮಾಡ್ಕೊಂಡಿಲ್ಲ ಅದು ಇದು ಅನ್ನೋದೇ ಕೊರತನೆ. ಸುಮ್ಮನೆ ಪದ್ದಿ ಕೊರಗ್ತಾಳೆ. ಅದಕ್ಕೆ ನೀನು ಮಾಡ್ಕೊಬಿಟ್ಟಿದ್ರೆ ಸೊರೋಗೋದು. ಹಾಂ ಇಲ್ಲ ಮಾಡ್ಕೋತೀನಿ, ಆದಷ್ಟು ಬೇಗನೆ ಮಾಡ್ಕೋತೀನಿ. ಅದು ನನಗೇನೋ ಅನ್ನಿಸ್ಲಿಲ್ಲ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊತೀನಿ ಬಿಡಿ. ನನಗೂ ಏನು ಉಸಾಬರಿ ಯಾಕೆ ನನಗೆ. ಆದರೆ ಸುಮ್ಕೇನಿಯ ಮನೆಗೆ ಪುದ್ದಿ ಕೊರಗ್ತಿತ್ತಾಳಲ್ಲ ನನಗೆ ಅದೇ ಕೊರತನೆ. ನನ್ನ ಫ್ರೆಂಡ್ ಅಲ್ವಾ ಅವಳು ಕೊರಗ್ತಿದ್ರೇನು ನಾನು ಕೊರಗ್ತಿದ್ರೇನು ನಮಗೊಂಥರ ಮನಸ್ಸಾಗೆ ಕೊರೀತದಲ್ಲ. ಅದಕ್ಕೆ ನೀನು ಕೊರತನೆ ಏನು ಯಾರ ಚೀನಾದನೇ ಒಳ್ಳೇನು ಅಂತ ಹೇಳ್ತಿದ್ಲು ನಿಮ್ಮಮ್ಮ. ಅವನೇ ಕಟ್ಕೊಳಂಗಿದ್ರೆ ಅವನೇ ಕಟ್ಕೊಬಿಡು. ಏನೋ ನೀನು ಇದ್ರಾಗಾದ್ರೂ ಏನೋ ಕೆಲಸ ಮಾಡ್ಕೊಂಡು ಹೆಂಗೋ ಇರೋದಕ್ಕೆ ಸೋರಾಯ್ತು. ಇಲ್ಲ ಅಂತ ಹೇಳಿದ್ರೆ ಏನೋ ಇಷ್ಟದ ಮದುವೆ ಮಾಡಾಕಿರೋದು ಬಿಡು. ನೀನು ಕೆಲಸ ಮಾಡ್ಕೊಂಡಿರಲಿಲ್ಲ ಅಂದಿದ್ರೆ ನೀನು ಮುಗಿಸ್ಬೇಕು, ನಿನ್ನ ತಂಗಿದ ಮದುವೆ ಮಾಡಬೇಕು, ಅವ್ರಿಗೂ ಕಷ್ಟ ಆಯ್ತದಲ್ವಾ. ಇಲ್ಲ ಮಾಡ್ಕೊಂಡು ಬಿಡ್ತೀನಿ. ಜಾಸ್ತಿ ದಿನ ಏನು ಕಾಯಕ್ಕೆ ಹೋಗಲ್ಲ, ಇನ್ನೊಂದು ತಿಂಗಳು ಅಷ್ಟೇನೆ. ಸರಿ ಕಣಮ್ಮ, ಒಂದು ತಿಂಗಳಾದ್ರೆ ಏನು ತೊಂದರೆ ಇಲ್ಲ ಬಿಡು. ಆರಾಮಾಗೇನೆ ಏನೋ ಮಾಡ್ಕೊಂಬಿಟ್ಟು ನಿಮ್ಮ ಅಮ್ಮಗೂ ಖುಷಿ ಆಯ್ತದೆ. ನಿನ್ನ ತಂಗಿದು ಹಿಂದೆ ಮುಂದೆನೇ ಮಾಡಾಕ್ತಾರೆ. ಏನೋ ಅಮ್ಮಗೂ ನೋಡ್ಕೊಂಡು ಶಾನೆ ಖುಷಿಯಾಗಿ ಏನೇ ಇರ್ಬೋದಲ್ವಾ. ಹಾಂ ಇರ್ತಾರೆ ಬಿಡಿ, ಅದ್ರಾಗೇನು ಯೋಚನೆ ಮಾಡಂಗಿಲ್ಲ. ನಮ್ಮ ಅಮ್ಮನ ನಾನು ನೋಡ್ಕೊತೀನಿ. ಸರಿ ನಾನೇನು ಬರ್ತೀನಿ, ಮಗು ಕಡೆ ಹುಷಾರು. ಸರಿ ಕಣಮ್ಮ ಆಯ್ತು ಹೇಳು. ಸರಿ ಆಯ್ತು. ಈ ವಿಚಾರನ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ಏನಾದರೂ ಸಮಸ್ಯೆ ಇದ್ರೆ ನನಗೆ ಫೋನ್ ಮಾಡಿ, ನಾನು ತಕ್ಷಣ ಬಂದ್ಬಿಡ್ತೀನಿ. ಸರಿ ಕಣಮ್ಮ ಆಯ್ತು.